ಹಾಸನ ಜಿಲ್ಲೆಗೆ ಅಕ್ರಮವಾಗಿ ಬರ್ತಿರುವ ಬಾಂಗ್ಲಾ ನುಸುಳುಕೋರರಿಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಸಂಘಟನೆ ಜಿಲ್ಲಾ ಸಹ ಸಂಚಾಲಕ ಭರತ್ ಮಾತನಾಡಿ, ಬಾಂಗ್ಲಾದೇಶದ ನುಸುಳುಕೋರರು ಹಾಸನ ಜಿಲ್ಲೆಯಾದ್ಯಂತ ಎಬಿಪಿ ಆಂತರಿಕ ಸಮೀಕ್ಷೆ ಪ್ರಕಾರ 5,000ಕ್ಕೂ ಹೆಚ್ಚು ಜನ ವಾಸಿಸುತ್ತಿದ್ದಾರೆ. ಅವರಿಗೆ ಸ್ಥಳೀಯರೇ ಸಹಕರಿಸುತ್ತಿರುವುದು ದುರದೃಷ್ಟಕ. ಅದಲ್ಲದೆ ಅವರಿಗೆ ನಕಲಿ ಆಧಾರ್ ಕಾರ್ಡ್ ನಂತರ ಮಹತ್ತರ ದಾಖಲೆಗಳನ್ನು ಸೃಷ್ಟಿಸಿಕೊಡುತ್ತಿರುವುದು ಖಂಡನೀಯ ಎಂದರು. ಇದಕ್ಕೆ ಪ್ರಭಾವಿಗಳು ಮತ್ತು ಸರ್ಕಾರಿ ನೌಕರರೇ ಸಹಕರಿಸುತ್ತಿರುವುದು ದೇಶದ್ರೋಹ ಪ್ರಕರಣವೇ ಸರಿ. ಇಂತಹ ದೇಶದ್ರೋಹದ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಅವರಿಗೆ ಸಹಕರಿಸುತ್ತಿರುವ ಸ್ಥಳೀಯರನ್ನ ದೇಶದ್ರೋಹದ ಪ್ರಕರಣದಲ್ಲಿ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡುವಂಥವರೇ ಆಗಿರ್ತಾರೆ. ಅವರು ಲಂಚ ಅಥವಾ ಬೇರೆ ಒಂದು ಉದ್ದೇಶದಿಂದಲೇ ಮಾಡಿಕೊಟ್ಟಿರ್ಬೋದು. ಆದರೆ ಅದು ದೇಶದ್ರೋಹ. ನಮ್ಮ ಮನೆಯೇ ನಾವು ಮಾರಿಕೊಟ್ಟಂಗೆ, ಅಂದರೆ ನಮ್ಮ ವಾಸಿ ಜೊತೆಲಿರೋಂಥ ಅಣ್ಣ, ತಂಗಿ, ತಮ್ಮ, ಅಕ್ಕಂದರು ಅವರೆಲ್ಲರಿಗೂ ದ್ರೋಹ ಮಾಡಿದಂಥ ಕೆಲಸ ಇದು. ಅವರು ಇವತ್ತಿಲ್ಲಿ ನಮ್ಮ ದೇಶದಲ್ಲೇ ಬಂದಿದ್ದಾರೆ. ಸಾಲದಕ್ಕೆ ಇನ್ನು ಬೇರೆ ಯಾವ ಥರ ಕ್ರಿಮಿನಲ್ ಆ್ಯಕ್ಟಿವಿಟಿಗಳು ಅವ್ರು ಮಾಡ್ಬೋದು ಅಂತ ನಮಗೂ ಗೊತ್ತಿಲ್ಲ. ಇವತ್ತು ಅಲ್ಲಿರೋಂಥ ನಮ್ಮ ದೇಶದ ಜನತೆಗಳಿಗೆ ಏನಾಗಿದೆ ಅನ್ನೋ ಉದಾಹರಣೆ ನಮಗೆ ಇವತ್ತು ಸಿಕ್ಕಿದೆ. ಇಲ್ಲಿರೋಂಥವ್ರಿಗೆ ಆ ಥರ ನಾವೇನೋ ಧಕ್ಕೆ ಮಾಡಿಲ್ಲ, ಅವ್ರಿಗೆ ಆ ಥರ ವರ್ತನೆ ನಾವು ಮಾಡಿಲ್ಲ. ನಾವು ಭಾರತೀಯ ಜನರು, ಅವ್ರಿಗೆ ನಾವು ಯಾವುದೇ ರೀತಿಯ ಒಂದು ಹಾನಿ ಉಂಟು ಮಾಡೋ ಅಂಥದ್ದು ನಾವು ಏನೂ ಮಾಡಿಲ್ಲ. ಅವರು ಅಲ್ಲಿ ಎಷ್ಟು ಹಾನಿ ಉಂಟು ಮಾಡಿದ್ದಾರೆ ಅನ್ನೋದು ನಾವು ನೋಡಿದ್ದೀವಿ. ಇಲ್ಲಿ ನಾವು ಯಾರೂ ಹಾನಿ ಉಂಟು ಮಾಡಿಲ್ಲ. ಇಲ್ಲಿ ಅವ್ರು ಬಂದಿರೋ ಉದ್ದೇಶ ಹಾನಿ ಮಾಡೋಕ್ಕೇನೆ. ಅದನ್ನು ನಾವು ತಡೆಗಟ್ಟಬೇಕು.